ಶ್ರೀ ಗುರು ಬಸವಲಿಂಗಾಯ ನಮಃ. ಭಯದ ನಡುವೆ ಬದುಕಿರುವವರಿಗೆ ನಿರ್ಭಯವಾಗಿ ಆಲೋಚನೆ ಮಾಡಲಿಕ್ಕೆ ಸಾಧ್ಯ ಆಗುವುದೇ ಇಲ್ಲ. ಯಾರು ನಿರ್ಭಯವಾಗಿ ಆಲೋಚನೆ ಮಾಡ್ತಾರಂದ್ರೆ ಯಾರ ತಲೆ ತುಂಬಿರುತ್ತದೆ ಅಥವಾ ಯಾರ ನೆತ್ತಿ ತುಂಬಿರ್ತದೆ, ಯಾರು ಚೆನ್ನಾಗಿ ಸಮಾಜವನ್ನ, ಸಾಹಿತ್ಯವನ್ನ, ಆಧ್ಯಾತ್ಮವನ್ನ, ರಾಜಕೀಯವನ್ನ ಸಂಪೂರ್ಣವಾಗಿ ಅರ್ಥ ಮಾಡಿಕೊಂಡಿರ್ತಾನೆ, ಆ ಮನುಷ್ಯ ಮಾತ್ರ ನಿರ್ಭಯವಾಗಿ ಆಲೋಚನೆ ಮಾಡಬಲ್ಲ. ಉಳಿದವರು ನಿರ್ಭಯವಾಗಿ ಆಲೋಚನೆ ಮಾಡಲಿಕ್ಕೆ ಸಾಧ್ಯವಿಲ್ಲ. ಏಕೆಂದ್ರೆ ಅವರು ದೇವರು, ದಿಂಡರು ಇತ್ಯಾದಿಗಳ ನಡುವೆ ಅವರು ಕಂಠಪಟ್ಟ ಸಿಕ್ಕಿ ಬಿದ್ದಿರ್ತಾರೆ. ಅವರಿಗೆ ಆಲೋಚನೆ ಮಾಡಲಿಕ್ಕೆ, ಮುಕ್ತವಾಗಿ ಚರ್ಚಿಸಲಿಕ್ಕೆ ಅವರು ಎಂದೂ ಸಿದ್ಧರಾಗಿರೋದಿಲ್ಲ. ಅವರು ಭಯದಿಂದ ಆವೃತಗೊಂಡಿರ್ತಾರೆ. ಭಯವೇ ಭಕ್ತಿಗೆ ಮೂಲ ಅಂತ ಅವರ ತಿಳುವಳಿಕೆ. ಆದರೆ ಭಕ್ತಿಗಿಂತ ಮುಖ್ಯ ದಯೆ ಅಂತ ಅನ್ನೋದು ಅವರಿಗೆ ಅರ್ಥ ಆಗಿರೋದಿಲ್ಲ. ದೇವರಿಗಿಂತ ಮನುಷ್ಯತ್ವ ಬಹಳ ದೊಡ್ಡದು, ಮನುಷ್ಯ ಬಹಳ ದೊಡ್ಡವನಂತನ ಅರ್ಥ ಅವರಿಗೆ ಅರ್ಥ ಆಗೋದೇ ಇಲ್ಲ. ಹಾಗಾಗಿ ಇವರನ್ನ ಸರಿಯಾಗಿ ಅರ್ಥ ಮಾಡಿಕೊಂಡಂಥ ದೇಶದ ಪಟ್ಟಭದ್ರ ಶಕ್ತಿಗಳು ದೇವರ ಹೆಸರಿನ ಮೇಲೆ ಹಲವಾರು ರೀತಿಯ ಶೋಷಣೆಗಳನ್ನ ವ್ಯವಸ್ಥಿತವಾಗಿ ಅವರು ಮಾಡಿಟ್ಟಿದ್ದಾರೆ. ಬಹುಶಃ ಇವತ್ತು ನಮ್ಮ ದೇಶದಲ್ಲಿ ಬಂಡವಾಳ ಬಿಸಿನೆಸ್, ಯಾವುದೇ ಬಂಡವಾಳ ಹಾಕದೆ ಮಾಡಬಹುದಾದಂಥ ಯಾವುದಾದ್ರೂ ಉದ್ಯೋಗ ಇದ್ರೆ ಅದು ದೇವರ ಉದ್ಯಮ. ದೇವರಂತ ಸುಲಭವಾಗಿ ನೀವು ಯಾವುದನ್ನಾದರೂ ಕೂಡ ಜನರಿಗೆ ತಿಳಿಸಿ ಹೇಳಬಹುದು. ಸತ್ಯತೆಯನ್ನ ಅರ್ಥ ಮಾಡಿಕೊಳ್ಳದ, ಅದನ್ನು ಪರಿಶೀಲಿಸಿ ನೋಡದಂತಹ ಮನೋಭಾವ ನಮ್ಮ ಜನರೊಳಗೆ ಬಂದು ಬಿಟ್ಟಿದೆ. ಹಾಗಾಗಿ ಇವತ್ತು ಮಡಿಕೆ ದೈವ, ಮರ ದೈವ, ಬೀದಿಯ ಕಲ್ಲು ದೈವ, ಹಣಿಗೆ ದೈವ, ಬಿಲ್ಲ ನಾರಿಯ ದೈವ, ದೈವವೆಂಬುದು ಕಾಲಿಡಲಿಂಬಿಲ್ಲ, ದೇವನೊಬ್ಬನೇ ಕೂಡಲ ಸಂಗಮ ದೇವ ಅನ್ನುವ ಮಾತು ಬಸವಣ್ಣವರು 12ನೇ ಶತಮಾನದಲ್ಲಿ ಹೇಳಿದ್ರು ಕೂಡ ಇವತ್ತಿನ ದಿನಗಳಲ್ಲಿಯೂ ಅದನ್ನ ನಾವು ಅನುಸರಿಸಲಿಕ್ಕೆ ಆಗ್ತಾ ಇಲ್ಲ. ಒಂದು ಚೌಪತ್ಯ ಪ್ರದೇಶದಲ್ಲಿ ಇರತಕ್ಕಂಥ ಒಂದು ಗುಂಡುಗಲ್ಲು, ಅದರ ಮೇಲೆ ಎಣ್ಣೆ ಹಾಕಿ ಸ್ವಲ್ಪ ಊದುಬತ್ತಿ ಹಚ್ಚಿ ನೀವು ಅರಿಶಿಣ ಕುಂಕುಮ ಹಚ್ಚಿಬಿಟ್ರೆ ಸಾಕು, ದೇವರಂತ ನಾವು ನಮಿಸಿ ಮುಂದೆ ಹೋಗ್ತಕ್ಕಂಥ ಒಂದು ಸಂದರ್ಭ ಇದೆ. ಇದು ಅತ್ಯಂತ ಸುಲಭದ ಕೆಲಸ ಇದೆ. ಕೆಲವು ದೇವಸ್ಥಾನಗಳಿದ್ದಾವೆ. ನಾನು ಕೂಡ ಯಾತ್ರಾರ್ಥಿಯಾಗಿ ಆ ಎಲ್ಲ ದೇವಸ್ಥಾನಗಳಿಗೆ ಹೋಗಿ ಬಂದಿದ್ದೇನೆ, ನೋಡಿ ಬಂದಿದ್ದೇನೆ. ಆ ದೇವಸ್ಥಾನದ ಸುತ್ತಮುತ್ತ ಅಥವಾ ರಾಜ್ಯದ ತುಂಬೆಲ್ಲ ಕಾಡ್ತಕ್ಕಂಥ ಕ್ಷಾಮ, ಡಾಮರ, ಬರಗಾಲ ಅಥವಾ ಅಲ್ಲಿಯ ಆರ್ಥಿಕ ಹೀನ ಸ್ಥಿತಿಯನ್ನು ನೋಡಿ ನಿಜಕ್ಕೂ ನನಗೆ ಮನಸ್ಸಿಗೆ ತುಂಬಾ ಬೇಸರ ಆಗಿದೆ. ಯಾವುದೋ ಇಡೀ ಜೀವನದ ಉದ್ದಕ್ಕೂ ಯಾವುದೋ ಒಂದು ಸಲ ಆ ದೇವಸ್ಥಾನಕ್ಕೆ ಭೇಟಿ ಕೊಟ್ಟು ನಾವು ಬಂದ್ರೆ ಪುನೀತರಾಗ್ತೇವೆ, ನಾವು ಶ್ರೀಮಂತರಾಗ್ತೇವೆ, ನಾವು ದುಡ್ಡನ್ನು ಗಳಿಸ್ತೇವೆ ಅಂತಕ್ಕಂಥ ಭ್ರಮೆಯಲ್ಲಿರುವ ನಾವುಗಳು ಅಲ್ಲಿಯ ಜನಗಳನ್ನು ನೋಡಿ ಆದ್ರೂ ನಾವು ತಿಳ್ಕೊಳ್ಬೇಕಾಗಿತ್ತು. ನಾವು ಅಲ್ಲಿ ಆ ಗುಡಿಯ ಸುತ್ತಮುತ್ತ ಇರತಕ್ಕಂಥ, ನಿತ್ಯವೂ ಆ ಗುಡಿಗೆ ಯಾತ್ರಾರ್ಥಿಗಳನ್ನ ಕರೆದುಕೊಂಡು ಹೋಗಿ ಬರ್ತಕ್ಕಂಥ ಜನಗಳ ಬಡತನನೇ ಇನ್ನೂ ಅಳಿಸಿ ಹೋಗಿಲ್ಲ. ಅಲ್ಲಿಯೇ ತನ್ನ ಸುತ್ತಮುತ್ತ ಇರತಕ್ಕಂಥ ಜನಗಳ ಬಡತನವನ್ನೇ ಅಳಿಸಲಾಗದಂತಹ ದೇವರು ನಮ್ಮ ಬಡತನ ಹೀಗೆ ಅಳಿಸಬಲ್ಲ? ನಾವು ಪ್ರಶ್ನೆ ಮಾಡಿಕೊಳ್ಳೋದಿಲ್ಲ. ಪ್ರಶ್ನೆ ಮಾಡುವುದೇ ಪಾಪ ಅನ್ನುವ ದೃಷ್ಟಿಯಲ್ಲಿ ನಾವೆಲ್ಲ ಆಲೋಚನೆ ಮಾಡ್ತಾ ಇದ್ದೀವಿ. ಹಾಗಾಗಿ ಡಾಕ್ಟರ್ BR ಅಂಬೇಡ್ಕರ್ ಅವರು ಇದೇ ಮಾತನ್ನು ಹೇಳೋದು, ತನ್ನ ಮುಂದಿನ ದೀವಿಗೆಯನ್ನ ತಾನೇ ಮುಡಿಸಿಕೊಳ್ಳದ ದೇವರು ನಮ್ಮ ಬದುಕಿನ ದೀವಿಗೆಯನ್ನು ಹೇಗೆ ಮುಡಿಸಬಲ್ಲ? ಸಾಧ್ಯ ಇಲ್ಲಲ್ಲ. ಆದ್ರೆ ನಾವು ಆ ದೇವರಿಂದ ಎಲ್ಲವೂ ಸಾಧ್ಯ, ದೇವರಿಂದ ಎಲ್ಲವೂ ಸಾಧ್ಯ ಅಂತ ಆ ದೇವರನ್ನ ಕಾಣದೇ ಇರುವಂತ ದೇವರಿಗೆ ನಾವು ಮೊರೆ ಹೋಗ್ತಾ ಇದ್ದೇವೆ. ಈ ಚಟುವಟಿಕೆ ಎಷ್ಟು ಬೇಗ ನಿಲ್ತದೋ ಅಷ್ಟು ಬೇಗ ನಮ್ಮ ಅಭಿವೃದ್ಧಿ ಸಾಧ್ಯ ಆಗ್ತದೆ. ನನ್ನೊಬ್ಬ ಗೆಳೆಯ ಇದ್ದ, ಆತನಿಗೆ ಆತನೇ ಆದಂತಹ ಸ್ವಾತಂತ್ರ್ಯ ಇತ್ತು. ನನ್ನ ಜೊತೆ ಚರ್ಚೆ ಮಾಡ್ತಿದ್ದ, ಚಿಂತನೆ ಮಾಡ್ತಿದ್ದ. ಆದ್ರೆ ಒತ್ತಾಯದಿಂದ ಆತನಿಗೆ ಯಾವ ವಿಚಾರಗಳನ್ನು ನನಗೆ ಹೇರಿರ್ಲಿಲ್ಲ. ಒಂದ್ಸಲ ಬಂದ, ಸರ್ ನಮ್ಮ ಮನೆಯಲ್ಲಿ ದೇವ್ರು ಮಾಡ್ತಾ ಇದ್ದೀವಿ ಅಂದ. ಸುಮ್ಮನೆ ಸಹಜವಾಗಿ ಕೇಳಿದೆ, ಎಷ್ಟು ದೇವ್ರು ಮಾಡ್ತೀರಪ್ಪ ನೀವು ಅಂತ. ಸರ್ ವರ್ಷಕ್ಕೆ ಕನಿಷ್ಠ ಪಕ್ಷ ಏನಿಲ್ಲ ಅಂದ್ರು 3-4 ದೇವರು ನಾವು ಮಾಡ್ತೀವಿ ಅಂತಂದ. ಸರಿ, 3-4 ದೇವರು ಮಾಡ್ತೀರ, ಖರ್ಚಾಗ್ತದೆ ಅಂತ ಕೇಳಿದೆ. ಇಲ್ಲ ಸರ್, ನಾವು ಬ್ಯಾಟಿ ಮಾಡ್ಬೇಕು, ಹಾಗಾಗಿ ದೇವರಿಗೆ ಹರಕೆ ಹೊತ್ತಿರ್ತಾರ, ದೇವರಿಗೆ ಪ್ರತಿ ವರ್ಷ ನಾವು ಆ ಬ್ಯಾಟಿ ಮಾಡ್ಬೇಕು. ಹರಕೆ ಹೊತ್ತಿರೋ ಕಾರಣಕ್ಕಾಗಿ ಸುಮಾರು ಕನಿಷ್ಠ ಪಕ್ಷ ಒಂದು ವರ್ಷದಲ್ಲಿ 3-4 ಬರೋದ್ರಿಂದ ಒಂದೊಂದು ಸಲ ಕನಿಷ್ಠ ಪಕ್ಷ 70-80 ಸಾವಿರ ರೂಪಾಯಿ ಅದು ಖರ್ಚು ಬಂದ್ರೆ ಉಳಿದದಕ್ಕೆ ಎಣ್ಣೆ, ಖಾರ, ಉಪ್ಪು ಇತ್ಯಾದಿಯಾಗಿ ಇನ್ನಷ್ಟು ಬರ್ತದೆ ಸರ್ ಖರ್ಚು. ಕನಿಷ್ಠ ಪಕ್ಷ 1 ಲಕ್ಷ ರೂಪಾಯಿ ಒಂದು ಸಲ ದೇವರಿಗೆ ಬರ್ತದೆ ಖರ್ಚು ಅಂತ ಹೇಳ್ದ. ನೀವೆಷ್ಟು ಮಾಡ್ತೀರಿ ದೇವ್ರಂದ್ರೆ? ಕನಿಷ್ಠ ಪಕ್ಷ 3 ಅಂತೂ ಮಾಡ್ಲೇಬೇಕಂದ. ಆತ ಸ್ಥಿತಿವಂತನೇನಲ್ಲ, ಆತ ಬಡವನೇ, ಆದ್ರೆ ದುಡಿದುಣ್ಣೋ ಮನುಷ್ಯ. ದುಡಿಮೇಲೆ ಶಕ್ತಿ ಇದೆ ಅಂತ ಗೊತ್ತು. ಆದ್ರೆ ಆ ಬಂದದ್ದನ್ನ ಆ ದೇವರಿಗೆ ಅರ್ಪಿಸುವಂತ ಒಂದು ಮುಗ್ಧವಾದ ಮನೋಭಾವ ಯತ್ನೊಳಗಿತ್ತು. ನಾನು ಹೇಳಿದೆ, ಇನ್ಮೇಲೆ ಯಾವ ದೇವರನ್ನ ಮಾಡೋ ಅವಶ್ಯಕತೆ ಇಲ್ಲ, ಕಾಯಕವೇ ದೇವರಿದೆ,
ಉಳಿತಾಯವೇ ಗಳಿಕೆ ಅಂತ ಬಹಳ ಪ್ರಾಜ್ಞರೆಲ್ಲ ಹೇಳ್ತಾರೆ. ಹಾಗಾಗಿ ಇನ್ಮೇಲೆ ದೇವರ ಗೊಡವೆಯನ್ನು ಬಿಟ್ಟು ದುಡಿಯೋದೊಂದನ್ನು ಮಾಡು, ಪ್ರಾಮಾಣಿಕವಾಗಿರು, ಎಲ್ಲರೂ ಕೂಡ ಪ್ರೀತಿಯಿಂದಿರು ಅಂತ ಹೇಳಿದೆ. ಈ ಮಾತನ್ನ ಕೇಳಿಸಿಕೊಂಡ ಆ ಮನುಷ್ಯ ಅದನ್ನ ಚಾಲ್ತಿಗೆ ತಂದ. 4-6 ವರ್ಷಗಳಲ್ಲೇ ಆತನ ಸಾಲ ಸೂಲ ಎಲ್ಲ ಹೋಗ್ಬಿಡ್ತು. ಆಮೇಲೆ ಈಗ ಅವತ್ತ ಕಾರ್ನಲ್ಲಿ ಕುಂತು ತಿರುಗಾಡೋದನ್ನು ನೋಡಿ ನನ್ನ ನಿಜಕ್ಕೂ ಖುಷಿ ಆಗ್ತದೆ. ಈ ಕಾಕಪುಕ್ಕ ದೇವರುಗಳಿಂದ ಜನಗಳು ಬೆನ್ನು ಬಿದ್ದಿದ್ದಾರೆ. ಅದು ಅವರಿಗೆ ಏನು ಕೊಡೋದಿಲ್ಲ, ಗೊತ್ತಿಲ್ಲ ಪಾಪ ಅವರಿಗೆ. ಆದ್ರೆ ದೇವ್ರು ಏನು ಕೊಡ್ತಾನೆ ಅಂತ ಅದರಿಂದಲೇ ಹೊರಟಿದ್ದಾರೆ. ಇದನ್ನೇ ಕಂಡು ಹೇಳ್ತಾರೆ ಶರಣರು, ಎಳೆ ನಿಮ್ಮ ದಾನ, ಬೆಳೆ ನಿಮ್ಮ ದಾನ, ಸುಳಿದು ಸೂಸುವ ಗಾಳಿ ನಿಮ್ಮ ದಾನ, ನಿಮ್ಮ ದಾನವನುಂಡು ಅನ್ಯರ ಹೊಗಳುವ ಕುನ್ನಿಗಳನ್ನೇ ನಿಂಬೆ ರಾಮನಾಥ. ಇಷ್ಟು ಕಟುವಾಗಿ ಜೇಡರ ದಾಸಿಮಯ್ಯನವರು 12ನೇ ಶತಮಾನದಲ್ಲಿ ಹೇಳಿದ್ದಾರೆ. ಆ ಮಾತುಗಳನ್ನ ವಿವೇಚನೆ ಮಾಡ್ತಕ್ಕಂಥ, ನಮ್ಮ ಕಿವಿಯೊಳಗೆ ಆಗ್ತಕ್ಕಂಥ, ಮನಸ್ಸಿನೊಳಗೆ ಇಳಿಸ್ತಕ್ಕಂಥ ಕೆಲಸಕ್ಕೆ ನಾವು ಕೈ ಹಾಕ್ತಾ ಇಲ್ಲ. ಹಾಗಾಗಿ ದೇವರುಗಳಿಂದ ನಾವೆಲ್ಲ ಬೆನ್ನತ್ತಿದ್ದೇವೆ. ನೋಡಿ, ಶರಣರು ಮತ್ತು ಬೇರೆಯವರಿಗೆ ಎಷ್ಟು ವ್ಯತ್ಯಾಸ ಅಂದ್ರೆ, ಶರಣರು ವಾಸ್ತವವಾದಿಗಳು, ಅವರ ವಾಸ್ತವದ ಸ್ಥಿತಿಗತಿಗಳಿಗೆ ಗಮನ ಕೊಟ್ಟವರು. ಹಾಗಾಗಿ ದುಡಿಮೆ ದೊಡ್ಡದು ಅಂತ ಹೇಳಿದ್ರು ಅವರು, ಕಾಯಕವೇ ಕೈಲಾಸ ಅಂತ ಹೇಳಿದ್ರು. ದೇವರ ಗುಡಿ ಹೋಗೋದೇ ದೊಡ್ಡ ಸೌಭಾಗ್ಯ ಅಂತ ಹೇಳಿಲ್ಲ. ಭಕ್ತಿಗೆ ಮೂಲ ಕಾರಣ ದೇವರು ಅಂತನೂ ಕೂಡ ಅವ್ರು ಹೇಳಿಲ್ಲ. ಕಾಯಕ ಬಹಳ ಮಹತ್ವದ್ದು ಅಂತ ಅವರು ಸಾರಿ ಹೇಳಿದ್ರು. ಆ ಕಾರಣಕ್ಕಾಗಿ 12ನೇ ಶತಮಾನದ ಶರಣರ ವಿಚಾರಗಳು ಇವತ್ತಿಗೂ ಕ್ರಾಂತಿಯುತವಾಗಿ ನಮಗೆ ಕಾಣ್ತವೆ. ಅವರು ಕೊಟ್ಟಂತ ಈ ಇಷ್ಟಲಿಂಗ ಇದೆಯಲ್ಲ, ಈ ಇಷ್ಟಲಿಂಗ ಕೂಡ ಇದು ಕಷ್ಟದ ಲಿಂಗ ಅಲ್ಲ, ಇದು ದೇವರು ಅಲ್ಲ. ಬಹಳ ಜನ ಇದಕ್ಕೆ ತಪ್ಪು ತಿಳುವಳಿಕೆ ಮಾಡ್ಕೊಂಡಿದ್ದಾರೆ. ಇದೊಂದು ಅರಿವಿನ ಸಂಕೇತ, ಆಚಾರದ ಪ್ರತೀಕ. ಈ ಅರಿವನ್ನು ಇಟ್ಟುಕೊಂಡು ಈ ಕುರುಹನ್ನ ಮರೆಯುವಂತಹ ಕೆಲಸವನ್ನು ನಾವು ಲಿಂಗಾಯತರು ಮಾಡಲೇಬೇಕಾಗಿದೆ. ಆದ್ರೆ ಕೊರಳಲ್ಲಿ ಲಿಂಗವನ್ನು ಕಟ್ಟಿಕೊಂಡಿದ್ದೇವೆ, ಮತ್ತಿನ್ಯಾವುದೋ ದೇವಸ್ಥಾನಗಳಿಗೂ ಹೊರಟಿದ್ದೇವೆ. ಈ ಎಡಂಬಿಡಂಗಿತನವನ್ನು ನಾವು ಬಿಡಬೇಕಾಗಿದೆ. ಕಟ್ಟಿದ ಲಿಂಗವ ಕಿರಿದು ಮಾಡಿ, ಈ ಲಿಂಗನ ದೇವರನ್ನು ತಿಳ್ಕೊಂಡಿದ್ರೆ ಒಂದು ರೀತಿ ಸರಿ. ಕಟ್ಟಿದ ಲಿಂಗವ ಕಿರಿದು ಮಾಡಿ ಬೆಟ್ಟದ ಲಿಂಗಕ್ಕೆ ಹೋಗಿ ಹೊಟ್ಟೆ ಹಡಿಯಾಳಾಗಿ ಬೀಳುವ ಲೊಟ್ಟೆ ಮುಳರ ಕಂಡರೆ ಎಡಗಾಲ ಪಾದರಕ್ಷ ತಕ್ಕೊಂಡು ಲಟಲಟನೆ ಹೊಡಿ ಎಂದಾತ ನಮ್ಮ ಅಂಬಿಗರ ಚೌಡಯ್ಯ ನಿಜ ಶರಣನು. ಅಂಬಿಗರ ಚೌಡಯ್ಯರು ತುಂಬಾ ಕಟುವಾಗಿ ಆದ್ರ ವಾಸ್ತವದ ಸಂಗತಿಯನ್ನು ತಿಳಿಸ್ತಾ ಈ ವಚನವನ್ನ ಬರೆದಿದ್ದಾರೆ. ಹಾಗೆ ಬದುಕಿದ್ರು ಕೂಡ ಅವರ ಮಾತುಗಳನ್ನ ಹಿಂಬಿಟ್ಟುಕೊಂಡು ಲಿಂಗಾಯತರು ಹೋಗಬೇಕಾಗಿದೆ. ಆಲೋಚನೆ ಮಾಡೋದೇ ಇಲ್ಲ. ನಾವು ಆಲೋಚನೆ ಮಾಡದೇ ಇಲ್ಲದ್ರಂದ್ರೆ ನಮ್ಮೊಳಗಡೆ ಭಯ ತುಂಬಿದೆ. ಈಗ ತಂದೆ ನಮಗೆಲ್ಲ ಪೊರೆದವನು, ಹುಟ್ಟಿಸಿದವನು, ಬೆಳೆಸುವವನು, ತನ್ನ ತೆಕ್ಕೆಯಲ್ಲಿ ನಮ್ಮನ್ನೆಲ್ಲ ಹಿಡ್ಕೊಂಡು ಕಾಪಾಡಿ ಬೆಳೆಸುವಂತಕ್ಕ ವ್ಯಕ್ತಿ. ತಂದೆಗಿಂತ ದೊಡ್ಡವನು ಯಾರಾದ್ರೂ ಇದ್ರೆ ಅದು ಅಗೋಚರ ಅಗಮ್ಯ ಇರತಕ್ಕಂಥ ದೇವರು ಅಂತ ಇಟ್ಕೊಳ್ಳಿ. ಆ ದೇವರು ತಂದೆಗಿಂತ ದೊಡ್ಡವನಾದ್ಮೇಲೆ ನಮ್ಮನ್ನು ಸಲುವುದಿಲ್ವೇ? ತಂದೆ ನಮ್ಗೆ ಅಂಗಾಲಲ್ಲಿ ಸಣ್ಣ ಮುಳ್ಳು ಮುರಿದ್ರೆ ತನ್ನ ಎದೆಗೆ ಮುಳ್ಳು ಮುರಿತು ಅಂತ ರೀತಿಯೊಳಗೆ ಬಿಲ್ಲ ಒದ್ದಾಡಿ ಬಿಡ್ತಾನೆ. ನಮ್ಮ ಕಣ್ಣೀರು ಒಂದು ಹನಿ ಕಣ್ಣೀರು ಹರಿದ್ರೆ ಅದಕ್ಕೆ ಪರ್ಯಾಯವಾಗಿ ಏನ್ ಮಾಡ್ಬೇಕು ಅಂತ ಒಂದೇ ಸಹ ಮಾಡ್ತಿರ್ತಾನೆ. ಹಾಗೆ ದೇವರು ಇದ್ದರೆ ಖಂಡಿತವಾಗಿಯೂ ನಮಗೆ ಆತ ಕಷ್ಟವನ್ನು ಕೊಡಲಾರ, ನಮಗೆ ಕೆಡವನ್ನು ಮಾಡಲಾರ, ಕೆಟ್ಟದಕ್ಕೆ ತಥಾಸ್ತು ಅನ್ನಲಾರ. ಈ ಸತ್ಯವನ್ನು ನಾವು ಯಾಕೆ ಅರ್ಥ ಮಾಡಿಕೊಳ್ಳಬಾರದು? ಯಾವ ದೇವರು ನಮಗೆ ಕೇಡು ಮಾಡುವುದಿಲ್ಲ, ಕೇಡು ಮಾಡುವುದದು ದೇವರಲ್ಲವೇ ಅಲ್ಲ. ಈ ಸತ್ಯ ನಾವು ಅರ್ಥ ಮಾಡಿಕೊಂಡ್ರೆ ದೇವರನ್ನ ಅಂದ್ರೆ ಯಾರು ಅಂತ ಸ್ಪಷ್ಟ ಕಲ್ಪನೆ ನಮಗೆ ಸಿಗಲಿಕ್ಕೆ ಸಾಧ್ಯ ಇದೆ. ನಾವು ಎಂಥ ಬನಾವಟಿಯನ್ನು ಮಾಡ್ತೀವಿ ಅಂದ್ರೆ, ದೇವರಿಗೆ ಮೀಸಲ ಅಡಿಗೆನ ಮಾಡಿಕೊಳ್ಳೋದು, ದೇವರಿಗಾಗಿ ಮೀಸಲ ಉಡಿಗೆ ಮೀಸಲ ಬಟ್ಟೆಯನ್ನ ತೊಡೋದು, ಆಮೇಲೆ ದೇವರಿಗಾಗಿ ಮೀಸಲ ನೀರನ್ನು ಹೊಯ್ದು ಕೊಡೋದು, ದೇವರಿಗಾಗಿ ಹೂಗಳನ್ನು ಕೊಡೋದು. ಯಾರ್ರಿ ಹೂ ಯಾರು, ನೀರು ಯಾರದು? ಸ್ವಲ್ಪ ಆಲೋಚನೆ ಮಾಡ್ಬೇಕಲ್ಲ ನಾವು. ಆಮೇಲೆ ಹೂಗಳು ಯಾರು? ಹೂಗಳು ನನ್ನ ಸೃಜನೆಯಲ್ಲಿ ಆದಂಥ ಹೂಗಳ? ನೀರಿನ ಸೃಷ್ಟಿಗೆ ನಾನು ಕಾರಣನಾ? ಹೂಗಳು ನನ್ನವಲ್ಲ, ನೀರು ನಂದಲ್ಲ, ಎಲ್ಲ ನಾನು ಮಾಡಿದ್ದೇನೆ ಅಂತಕ್ಕಂಥ ಅಹಂಕಾರನ ನಾನೆಲ್ಲ ಮಾಡ್ತಿದ್ದಲ್ಲ. ಇದನ್ನು ಶರಣರು ಪ್ರಶ್ನೆ ಮಾಡ್ತಾರೆ. 12ನೇ ಶತಮಾನದಲ್ಲಿ ಸೊಂದ್ಲಾಪುರದ ಸಿದ್ದರಾಮ ಶರಣರು ಒಂದು ಒಳ್ಳೆಯ ಅದ್ಭುತವಾದ ವಚನ ಬರೆದರೆ, ಕೆರೆಯ ನೀರು ಮರದ ಪುಷ್ಪ ಧರಿಸಿದಡೇನು ಅಯ್ಯ. ಕೆರೆಯಿಂದ ನೀರು ತರ್ತ್ರಿ, ಮರ ಹೂಗಿಡಗಳಿಂದ ಪುಷ್ಪವನ್ನು ಒಯ್ತ್ರಿ, ಹಾಗೆಲ್ಲ ಹಾಕಿಬಿಟ್ರೆ ಸಾಕಾ? ಆಗುವುದೇ ಲಿಂಗಾರ್ಚನೆ. ಕೆಲವರು ಲಿಂಗಾರ್ಚನೆ ಕೂಡ ಮಾಡ್ತಾ ಇದ್ದಾರೆ. ಇಷ್ಟಲಿಂಗವನ್ನ ಈ ತರ ಕೈಯಲ್ಲಿ ಹಿಡಿದಿರ್ತಾರೆ, ಇಷ್ಟಲಿಂಗ ಕಾಣೋದಿಲ್ಲ. ಇದ್ರ ತುಂಬಾ ಬಟ್ಲು, ಬೆಳ್ಳಿ ಬಟ್ಲು, ಇದ್ರ ತುಂಬೆಲ್ಲ ಹೂಗಳು ಹಿಡಿದು ಕೈಯಲ್ಲಿ ಹಿಡಿದು ಡಣ ಗಂಟೆ ಬಾರಿಸ್ತಿರ್ತಾರೆ. ಲಿಂಗ, ಇಷ್ಟಲಿಂಗ ಇದು ಕಷ್ಟದ ಲಿಂಗ ಆಗ್ಬಾರ್ದು. ಲಿಂಗ ನಿರೀಕ್ಷಣೆಯಲ್ಲಿ ನನ್ನ ಮನ ಕೂಡಬೇಕು. ಈ ಕಪ್ಪು ಈ ಕಣ್ಣಿನ ಕಪ್ಪು ಗುಡ್ಡೆ ಒಂದು ಪರಸ್ಪರ ಮಿಳಿತಗೊಳ್ಬೇಕು. ಯಾವ ಮನಸ್ಸು ಒಂದು ಕಡೆ ಮಿಳಿತಗೊಳ್ತದೋ, ಯಾರ ಮನಸ್ಸು ಒಂದ್ ಕಡೆ ನಿಲ್ಲಿಕ್ಕೆ ಸಾಧ್ಯ ಅದನೋ, ಆ ಮನಸ್ಸು ಏನಾದ್ರೂ ಕೂಡ ಸೃಜನಶೀಲವಾದಂತಹ ಕ್ರಿಯೆಯನ್ನ ಮಾಡ್ಲಿಕ್ಕೆ ಸಾಧ್ಯ ಇದೆ.
ಲಿಂಗ, ಇಷ್ಟಲಿಂಗ ಅಂದ್ರೆ ಒಂದು ಯೋಗ ಕ್ರಿಯೆ. ಈ ಯೋಗ ಕ್ರಿಯೆಯನ್ನ ಮರೆತು ನಾವು ಕೇವಲ ಈ ಕುರುಹನ್ನು ಮಾತ್ರ ಪೂಜೆ ಮಾಡಿದ್ರೆ, ಅರಿವನ್ನ ಮರೆತು ಕುರುಹನೇ ಪೂಜಿಸುವ ಹೆಡ್ಡರುಗಳ ನೋಡಿರ ಅಂತ ಹೇಳ್ತಾರೆ ಅಲ್ಲಮಪ್ರಭುಗಳು. ಅರಿವನ್ನ ಮರಿಬಾರದು, ಈ ಕುರುಹನ್ನ ಪೂಜಿಸಬಾರದು. ಈ ಕುರುಹಿನ ಹಿಡ್ಕೊಂಡು ಅರಿವನ್ನ ಕಾಣತಕ್ಕಂಥ ಕೆಲಸಕ್ಕೆ ನಾವು ಕೈ ಹಾಕ್ಬೇಕು. ಸಿದ್ದರಾಮ ಶರಣರು ಹೇಳ್ತಾರೆ, ನೀರನ್ನು ಎರಿಲಿಕ್ಕಾತನೇನು ಬಿಸಿಲಿನಿಂದ ಬಳಲಿದ್ದಾನೆ. ನಾವು ದೇವ್ರ ಮೇಲೆ ನೀರು ಹಾಕ್ದು, ದಬ 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 ಕೆಲವ್ರು ನೀರು ಹಾಕ್ತಾರೆ. ಮೊನ್ನೆ ನೋಡಿದೆ, ಒಬ್ರು ಯಾರೋ ಪುಣ್ಯಾತ್ಮರು ಕುಡಿಯುವಂತ ಹಾಲು ಅಪ್ಯಾನ ಪ್ರಸಾದ ಒಂದು 18 ಕೊಡಗಳ ತಂದು 18 ಕೊಡಗಳ ಹಾಲು ತಂದು ಆ ಶಿವಲಿಂಗದ ಮೇಲೆ ಹಾಕೋದೇ. ಏನಿದೆಲ್ಲ ವಿಚಿತ್ರ. ಇವೆಲ್ಲ ಅಟ್ಟುಂಡಬೇಕಾದಂಥ ಪದಾರ್ಥಗಳು. ಇವನ್ನ ವ್ಯಯ ಮಾಡ್ತಕ್ಕಂಥ, ಇವನ್ನ ಕೊಟ್ಟು ಮೆಚ್ಚಲಿಕ್ಕೆ ಸಾಧ್ಯನಾ? ಅಥವಾ ಇವು ಅನಾವಶ್ಯಕವಾಗಿ ಖರ್ಚು ಮಾಡಿ ಅದರಿಂದ ಏನಾದ್ರೂ ಲಾಭ ಇದೆಯಾ? ದೇವರು ಮತ್ತು ನನ್ನ ನಡುವೆ ಕೊಡುತುಗಳ ವ್ಯವಹಾರ ಮಾಡ್ಬೇಕಾ? ದೇವರು ನಾ ಕೊಟ್ಟದ್ದನ್ನು ಸ್ವೀಕರಿಸಿ ನನಗೆ ಮತ್ತೆ ಪ್ರತಿಯಾಗಿ ಅದಕ್ಕೆ ಡಬಲ್ ತ್ರಿಬಲ್ ಆಗಿ ಕೊಡ್ಲಿಕ್ಕೆ ಸಾಧ್ಯನಾ? ಸಾಧ್ಯನೇ ಇಲ್ಲ. ಅದಕ್ಕೆ ಏನು ಕೊಟ್ಟು ಮೆಚ್ಚಲಿಕ್ಕೆ ಆಗದು? ತನುವ ಕೊಟ್ಟು ಗುರುವನ್ನೊಲಿಸಬೇಕು, ಮನವ ಕೊಟ್ಟು ಲಿಂಗವನ್ನೊಲಿಸಬೇಕು. ನನಗೆ ನನ್ನ ಮನಸ್ಸಿನಲ್ಲಿ ಮಲಿನವಾದಂಥ ಮನಸ್ಸನ್ನು ಇಟ್ಟುಕೊಂಡು ಗಂಗೆಯಲ್ಲಿ ಮುಳುಗಿದ್ರಷ್ಟೇ, ಪೂಜೆ ಮಾಡಿದ್ರಷ್ಟೇ, ಬಿಟ್ಟರು ಅಷ್ಟೇ. ನಮ್ಮ ಮನಸ್ಸು ಮಲಿನ ಇದೆ, ಬುದ್ಧಿಗೆ ಲಕ್ವ ಹೊಡಿದೆ. ಇಂಥ ಸಂದರ್ಭದಲ್ಲಿ ದೇವರು ನನಗೆ ಒಲಿತಾನ ಅಂತ ನಾವು ಭ್ರಮೆಯಲ್ಲಿ ನಾವೆಲ್ಲ ಓಲಾಡ್ತಾ ಇದ್ದೀವಲ್ಲ. ಪುಷ್ಪದಿಂದ ಧರಿಸಲಿಕ್ಕಾತನೇನು ವಿಠರಾಜನೇ. ದೇವ್ರಿಗೋಗಿ ನೀವು ಪುಷ್ಪ ಹಾಕ್ತಿರಲ್ಲ, ಆತನ ವಿಠರಾಜನನು? ಆತೇನು ಬೇರೆ ಅನೃತವಾದಂತಹ ವ್ಯವಹಾರ ಮಾಡುವನು ಮನುಷ್ಯನೇನಾತ? ಮನುಷ್ಯನಂತೆ ಯಕಸಿತ್ತನೇನೋ ಆತ? ಪುಷ್ಪದಿಂದ ಧರಿಸಲಿಕ್ಕಾತನೇನು ವಿಠರಾಜನೇ. ನಿನ್ನ ಮನವೆಂಬ ನೀರಿನಿಂದ, ಜ್ಞಾನವೆಂಬ ಪುಷ್ಪದಿಂದ, ಮನವೆಂಬ ನೀರಿನಿಂದ ಜ್ಞಾನವೆಂಬ ಪುಷ್ಪದಿಂದ ಪೂಜಿಸಬಲ್ಲಡೆ. ಮನಸ್ಸಂತಕ್ಕಂಥ ನೀರು, ಜ್ಞಾನ ಅಂತಕ್ಕಂಥ ಪುಷ್ಪ, ಇವುಗಳಿಂದ ಯಾರಿಗೆ ಪೂಜಿಸಬೇಕು? ದೇವನಿಗೆ. ದೇವನಂದ್ರೆ ಯಾವುದು? ಅರಿವು. ಜ್ಞಾನದ ಮೂಲಕ, ಮನವೆಂಬ ನೀರಿನ ಮೂಲಕ, ಜ್ಞಾನವೆಂಬ ಪುಷ್ಪದ ಮೂಲಕ ನೀನು ಅರ್ಚನೆ ಮಾಡಿದ್ದೆ ಆದರೆ ಭಕ್ತನೆಂಬೆ, ಮಹೇಶ್ವರನೆಂಬೆ. ನೋಡ ಕಪಿಲಸಿದ್ಧ ಮಲ್ಲಿಕಾರ್ಜುನ ಅಂತ ಸಿದ್ದರಾಮ ಶರಣ ಹೇಳ್ತಾರೆ. ಇದು ಇವತ್ತು ತುಂಬಾ ಅವಶ್ಯ ಇದೆ. ನನ್ನ ದೇವರನ್ನು ನಾನೇ ಪೂಜೆ ಮಾಡಬೇಕು, ನನ್ನ ದೇವರಿಗೆ ನಾನೇ ನೈವೇದ್ಯ ಹೋಗ್ಬೇಕು. ನಾನು ನೈವೇದ್ಯ ಆಗ್ತಾ ಇಲ್ಲ, ನಾನೇ ಊಟ ಮಾಡ್ತಕ್ಕಂಥ ಆ ಪ್ರಸಾದವನ್ನು ಹೋಗಿ ಅಲ್ಲಿ ಇಡ್ತಾ ಇದ್ದೀನಿ. ಆತ ಎಂದಾದ್ರೂ ಉಂಡಿದ್ದಾನೆ? ಬಹುಶಃ ಈ ಎಲ್ಲಾ ದೇವರುಗಳು, ಎಲ್ಲ ಮನೆಯಲ್ಲಿರುವಂತಹ ದೇವರುಗಳು, ಗುಡಿಯಲ್ಲಿರುವಂತಹ ದೇವರುಗಳು ಊಟ ಮಾಡುವುದೇ ಆಗಿದ್ದರೆ ನಾವಾರು ಗುಡಿಗಳನ್ನ ಕಟ್ಟಿ ದೇವರಿಗೆ ಪ್ರಸಾದವನ್ನು ಒಯ್ತಾ ಇರಲಿಲ್ಲ. ಮನೆಯಲ್ಲಿ ತೊಪ್ಪೆ ದೇವರುಗಳಂತೂ ಖಂಡಿತ ಇರ್ತಿರ್ಲಿಲ್ಲ. ಯಾಕಂದ್ರೆ ಮನೆಯ ಮಕ್ಕಳಿಗೆ, ಗಂಡನಿಗೆ, ಅತ್ತೆಯಂದಿರಿಗೆ, ತಂದೆ ತಾಯಿಯಂದಿರಿಗೆ ಪ್ರಸಾದವನ್ನ ನೀಡದಿರ್ತಕ್ಕಂಥ ನಾವುಗಳು ದೇವರು ಕೂಡ ಟೈಮ್ ಟು ಟೈಮ್ ಕೈ ಚಾಚ್ಕೊಂಡು ಕುಂತ್ಬಿಟ್ರೆ, ಬಾಯಿ ಚಾಚ್ಕೊಂಡು ಕುಂತ್ಬಿಟ್ರೆ ಆ ದೇವರಿಗೆ ಸಲ್ಲುವಂತಹ ಶಕ್ತಿ ನಮ್ಗಿರ್ಲಿಕ್ಕೆ ಸಾಧ್ಯ ಇತ್ತ? ಇದುವರೆಗೆ ನನ್ನೊಂದಿಗೆ ಈ ಚಿಂತನೆಗಳ ಜೊತೆಯಾಗಿ ಬಂದಂಥ ನಿಮ್ಮೆಲ್ಲರಿಗೂ ನನ್ನ ಗೌರವದ ಪ್ರೀತಿಯ ಶರಣಾರ್ಥಿಗಳು. ನಿಮ್ಮ ವಿಶ್ವಾರಾಧ್ಯ ಸತ್ಯಂಪೇಟೆ.